ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಶಿವಕೋಟ್ಯಾಚಾರ್ಯ ಅವರು ಬರೆದಿರ್ತಕ್ಕಂತಹ ವಡ್ಡರಾಧನೆ ಅನ್ನುವಂತಹ ಕಥಾಭಾಗದ ಆಯ್ದ ಭಾಗವಾಗಿರ್ತಕ್ಕಂತಹ ದಂಡಕನೆಂಬ ಋಷಿಯ ಕತೆ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸೂಪರ್ ಚಾಟ್ ನೀವು ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು. ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಚಾನಲ್ಗೆ ಐಪ್ ಕೂಡ ಕೊಡ್ಬೋದು ಅಂತ ಹೇಳ್ತಾ ಈಗ ನಾವು ನೇರವಾಗಿ ದಂಡಕ ಋಷಿಯ ಕಥೆ ನಾವು ಪ್ರಾರಂಭ ಮಾಡೋಣ. ಆಲ್ರೆಡಿ ಭಾಗ 1 ನನ್ನ ಚಾನೆಲ್ ಇದೆ, ಹಾಗೇನೆ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ದಂಡಕ ಋಷಿ ಈಗ ತಪಸ್ಸನ್ನ ಮಾಡಿ ಋಷಿ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಅವನು ಅನೇಕ ರೋಗಗಳಿಗೆ ತುತ್ತಾದಂತಹ ಸಂದರ್ಭದಲ್ಲಿ ವಿಷ್ಣುವಿನ ಅಂದ್ರೆ ಇಲ್ಲಿ ರಾಜನಾಗಿರ್ತಕ್ಕಂತಹ ವಿಷ್ಣುವಿನ ವೈದ್ಯನಾಗಿರ್ತಕ್ಕಂತಹ ಜಯ ವೈದ್ಯ ಅವನ ಕಾಯಿಲೆಯನ್ನ, ದಂಡಕ ಋಷಿಯ ಕಾಯಿಲೆಯನ್ನ ಸುಮಾರು 4 ತಿಂಗಳ ಒಳಗೆ ಅವನು ಎಲ್ಲ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ಕೆಲಸವನ್ನ, ವಾಸಿ ಮಾಡುವಂತಹ ಒಂದು ಕೆಲಸವನ್ನ ಜಯ ವೈದ್ಯ ಮಾಡ್ತಾನೆ. ಆ ಮಾಡಿದಂತಹ ಸಂದರ್ಭದಲ್ಲಿ ಈ ದಂಡಕ ಋಷಿಯ ದೇಶ ಇಲ್ಲಿ ಏನೋ ಒಂದ್ ಕಡೆ ಅವನ ಇಡೀ ಶರೀರವನ್ನ ನೋಡಿದಂತಹ ವಿಷ್ಣುವಿಗೆ ಸಂತೋಷ ಆಗುತ್ತೆ. ಸಂತೋಷಗೊಂಡು ಅವನು ದಂಡಕ ಋಷಿಯ ಬಳಿಯಲ್ಲಿಯೇ, ದಂಡಕ ಋಷಿಯ ಪಕ್ಕದಲ್ಲೇನೆ ಇಲ್ಲ ಒಂದ್ ಕಡೆ ಇಲ್ಲಿ ಜಯ ವೈದ್ಯನನ್ನ ಹೊಗಳುತ್ತಾನೆ. ಜಯ ವೈದ್ಯನ, ಯಾಕೆಂದ್ರೆ ತುಂಬಾ ಅವನ ಅಂತಹ ಘೋರವಾಗಿರ್ತಕ್ಕಂತಹ ಕಾಯಿಲೆಯನ್ನ ವಾಸಿ ಮಾಡಿರ್ತಕ್ಕಂತಹ ಜಯ ವೈದ್ಯನನ್ನ ಹೊಗಳದಂತಹ ಸಂದರ್ಭದಲ್ಲಿ ಈ ಜಯ ವೈದ್ಯನಿಗೆ ಏನ್ ಅನ್ಸುತ್ತಪ್ಪ ಅಂದ್ರೆ, ಈ ಋಷಿ ನನ್ನನ್ನ ಹೊಗಳಲಿಲ್ವಲ್ಲ ಅಂತ ಹೇಳಿ ಕೋಪಗೊಂಡು ಆ ಕ್ಷಣಾರ್ಧದಲ್ಲಿಯೇ ಜಯ ವೈದ್ಯ ಏನ್ ಮಾಡ್ತಾನೆ, ಸತ್ತೋಗ್ತಾನೆ. ಸತ್ತು ಅವನು ಇನ್ನೊಂದು ಜನ್ಮವನ್ನ ಎತ್ತತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿಮ್ಗೆ ಈ ರೀತಿ ಪ್ರಶ್ನೆಯನ್ನ ಕೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಕಥಾಭಾಗದಲ್ಲಿ ಪರೀಕ್ಷೆಯಲ್ಲಿ ನಿಮ್ಗೆ 10 ಅಂಕದ ಪ್ರಶ್ನೆ, ಹಾಗೇನೆ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ 15 ಅಂಕಗಳು ಈ ಎರಡೂ ತರಗತಿಯನ್ನ ಕೇಳಿದ್ರೆ ನಿಮ್ಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇಲ್ಲಿ ಈ ರೀತಿ ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಜಯವೈದ್ಯನ ಜನ್ಮಾಂತರಗಳನ್ನ ಕುರಿತು ಬರೆಯಿರಿ ಅಂತಕ್ಕಂತಹ ಪ್ರಶ್ನೆ ಕೇಳ್ಬೋದು. ಹಾಗೇನೆ ಜಯವೈದ್ಯನು ಕೋತಿಯಾಗಿ ಹುಟ್ಟಿದ ಪ್ರಸಂಗ ಅದರ ಬಗ್ಗೆನೂ ಕೂಡ ಕೇಳ್ಬೋದು. ಯಾಕೆಂದ್ರೆ ಇವನ್ ಬಗ್ಗೆ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇವೆ. ಹಾಗಾದ್ರೆ ಈಗ ಜಯವೈದ್ಯನ ಜನ್ಮಾಂತರದ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಏನ್ ಮಾಡಿದಾನೆ, ಇಲ್ಲಿ ದಂಡಕ ಋಷಿ ನನ್ನನ್ನ ಹೊಗಳಲಿಲ್ಲ ಅಂತ ಹೇಳಿ ಅವನು ಕ್ಷಣಾರ್ಧದಲ್ಲೇ ಕೋಪಗೊಂಡು ಸತ್ತೋಗ್ತಾನೆ. ಸತ್ತು ಕೋತಿಯಾಗಿ ಹುಟ್ಟತಕ್ಕಂಥದ್ದು ಯಾರು, ಜಯವೈದ್ಯ ಏನ್ ಮಾಡ್ತಾ ಇದ್ದಾನೆ, ಕೋತಿಯಾಗಿ ಹುಟ್ಟುತ್ತಾ ಇದ್ದಾನೆ. ಅಲ್ಲಿ ವಿಂಧ್ಯೆಯ ಕಾಡಿನ ನರ್ಮದಾ ನದಿಯ ತೀರದಲ್ಲಿ ಕೋತಿಯಾಗಿ ಹುಟ್ಟುತ್ತಾನೆ ಇಲ್ಲಿ ಜಯವೈದ್ಯ. ಹಾಗೆ ನಂತರ ದಂಡಕ ಋಷಿಯು ತಾನು ಕಾಯಿಲೆಯನ್ನ ಗುಣಪಡಿಸಿದಂತಹ ಜಯವೈದ್ಯನನ್ನ ಹೊಗಳಲಿಲ್ಲವಲ್ಲ ಅಂತ ಹೇಳಿ ತನ್ನನ್ನೇ ತಾನು ನಿಂದಿಸ್ಕೊಂಡು, ತನ್ನನ್ನೇ ತಾನು ಬೈಕೊಂಡು, ತನ್ನನ್ನೇ ತಾನು ಶಪಿಸ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪ್ರಾಯಶ್ಚಿತ್ತಕ್ಕಾಗಿ ಈ ದಂಡಕ ಋಷಿ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ನಿಷ್ಕ್ರೀಡಿತ ಎಂಬಂತಹ ಒಂದು ವ್ರತವನ್ನ ಆಚರಿಸ್ತಾನೆ. ಯಾಕೆಂದ್ರೆ ಇಲ್ಲಿ ದಂಡಕ ಋಷಿಗೆ ಗೊತ್ತಾಗುತ್ತೆ, ನೋಡು ಅವನಷ್ಟೆಲ್ಲ ನನ್ನ ಕಾಯಿಲೆಯನ್ನ ವಾಸಿ ಮಾಡ್ದ, ಆದ್ರೆ ನಾನು ಅವನನ್ನ ಹೊಗಳಲಿಲ್ವಲ್ಲ ಅಂತ ಹೇಳಿ ಅವನಿಗೆ ಆ ಋಷಿ ಏನ್ ಮಾಡ್ತಾನಪ್ಪ ಅಂದ್ರೆ ಅವನೇ ನಿಂದಿಸ್ಕೊಂಡು ಅಲ್ಲಿ ಪ್ರಾಯಶ್ಚಿತ್ತಕ್ಕಾಗಿ ಒಂದು ವ್ರತವನ್ನ, ಸಿಂಹ ನಿಷ್ಕ್ರೀಡಿತ ಅನ್ನುವಂತಹ ಒಂದು ವ್ರತವನ್ನ ಆಚರಿಸ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ ನಂತರ ಹೀಗೆ ಈ ದಂಡಕ ಋಷಿ ಒಮ್ಮೆ ನರ್ಮದಾ ನದಿಯ ತೀರದಲ್ಲಿ ಮಾವಿನ ಮರದ ಕೆಳಗೆ ಇಲ್ಲಿ ಒಂದ್ಕೊಂಡೆ ಆ ಶಾಸ್ತ್ರವನ್ನ ಪಠಿಸುತ್ತಾ ಅವನ್ ಪಾಡಿಗೆ ಅವನು ಋಷಿ ಏನ್ ಮಾಡ್ತಾ ಇದ್ದಾನೆ, ಶಾಸ್ತ್ರವನ್ನ ಪಠಿಸುತ್ತಾ ಕುಳಿತುಕೊಂಡಿರ್ತಾನೆ. ಆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕೋತಿ ಏನ್ ಮಾಡುತ್ತೆ, ಕೋತಿ ಅಂತ ಅಂದ್ರೆ ಇಲ್ಲಿ ಪ್ರಾಣಿ ಜನ್ಮವನ್ನ ಎತ್ತಿರ್ತಕ್ಕಂತಹ ಜಯವೈದ್ಯ ಏನ್ ಮಾಡ್ತಾನೆ, ಇಂದಿನ ಜನ್ಮದ ದ್ವೇಷದಿಂದ ದಂಡಕ ಋಷಿಯ ತೊಡೆಯ ಮೇಲೆ ಮಾವಿನ ಮರದ ಕೊಂಬೆಯನ್ನ ಬೀಳಿಸ್ತಾನೆ.
ಮಾವಿನ ಮರದ ಕೊಂಬೆಯನ್ನ ಬೀಳಿಸಿದಂತಹ ಸಂದರ್ಭದಲ್ಲಿ ದಂಡಕ ಋಷಿಯ ಇಡೀ ತೊಡೆ ಸೀಳಿ ಹೋಗ್ತಕ್ಕಂಥ ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇವನು ಮಾವಿನ ಮರದ ಕೊಂಬೆಯನ್ನ ಬೀಳಿಸಿದಂತಹ ಸಂದರ್ಭದಲ್ಲಿ ಆ ಕೊಂಬೆ ಈ ದಂಡಕ ಋಷಿಯ ತೊಡೆಯ ಮೇಲೆ ಬಿದ್ದು ತೊಡೆ ಸೀಳಿ ಹೋಗ್ತಕ್ಕಂಥದ್ದು. ಆಗ ದಂಡಕ ಋಷಿಗೆ ತನ್ನ ದೇಹದ ಮೇಲೆ ಯಾವ ರೀತಿಯಾದಂತಹ ಅಭಿಮಾನವೂ ಕೂಡ ಇರೋದಿಲ್ಲ. ಯಾಕೆಂದ್ರೆ ಅವನಿಗೆ ಆ ದೇಹದ ಮೇಲೆ ಯಾವ ರೀತಿಯಾದಂತಹ ಒಂದು ಅಭಿಮಾನ ಇರೋದಿಲ್ಲ ದಂಡಕ ಋಷಿಗೆ. ಅದನ್ನ ಗಮನಿಸಿದಂತಹ ಈ ಕೋತಿಯು ಯೋಚಿಸಿ ಮತ್ತೆ ಪ್ರಾಯಶ್ಚಿತ್ತವನ್ನ ಪಡ್ತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಕೋತಿ ಮತ್ತೆ ಎಂತಹ ಕೆಲಸ ಮಾಡಿದೆ ಅಂತಕ್ಕಂಥದ್ದು. ಕೊನೆಗೆ ಪ್ರಾಯಶ್ಚಿತ್ತವನ್ನ ಪಟ್ಟು ದಂಡಕ ಋಷಿಯ ಬಳಿ ಹೋಗಿ, ಯಾಕೆಂದ್ರೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನಾನು ನಿಮ್ಗೆ ಇಲ್ಲಿ ತೊಂದರೆಯನ್ನ ಉಂಟು ಮಾಡಿದೆ ಅಂತ ಹೇಳಿದಂತ ದಂಡಕ ಋಷಿಯ ಪಾದಗಳಿಗೆ ಬಿದ್ದು, ಆಗ ಋಷಿಗಳು ಇಲ್ಲಿ ಪಂಚ ನಮಸ್ಕಾರಗಳನ್ನ ಉಪದೇಶಿಸುತ್ತಾ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಒಂದು ಉಪದೇಶವನ್ನ ನೀಡ್ತಾರೆ. ಆಗ ಕೋತಿ ಮತ್ತೆ ಪ್ರಾಣಿ ಜನ್ಮ ಹೋಗಿ, ಅಂದ್ರೆ ಅಲ್ಲಿ ಬೆಟ್ಟದ ತುದಿಯಿಂದ ಹಾರಿ ಬಿದ್ದು ನಂತರ ಎಲ್ಲೋ ಒಂದ್ ಕಡೆ ಸತ್ತು ಹೋಗುವಂತಹ ಸಂದರ್ಭದಲ್ಲಿ ಆ ಋಷಿಯ ಪಕ್ಕದಲ್ಲೇ ಬಿದ್ದು ಆನಂತರ ಆ ಕೋತಿಗೆ ಮೋಕ್ಷವನ್ನ ಕೊಡ್ತಕ್ಕಂಥದ್ದು. ಆನಂತರ ಸತ್ಕುಮಾರ ಎಂಬ ಸತ್ಕುಮಾರ ಅನ್ನುವಂತಹ ಒಂದು ಸ್ವರ್ಗದಲ್ಲಿ ಸಾಮಾನಿಕ ದೇವ ಎಂಬ ಹೆಸರಿನಿಂದ ಜಯವೈದ್ಯ ಹುಡ್ತಕ್ಕಂಥದ್ದು. ಇದು ಜಯವೈದ್ಯನ ಜನ್ಮಾಂತರ. ನೋಡಿ, ಅವನು ಮೊದಲೇನಪ್ಪಾ ಅಂತಂದ್ರೆ ಜಯವೈದ್ಯನಾಗಿರ್ತಾನೆ, ಆನಂತರ ಪ್ರಾಣಿ ಜನ್ಮದಲ್ಲಿ ಕೋತಿಯಾಗಿ ಹುಡ್ತಾನೆ, ಆನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಮಾನಿಕ ದೇವನಾಗಿ ಅವನು ಮನುಷ್ಯ ಜನ್ಮವನ್ನ ತಾಳ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈಗ ಯಮುನಾವಂಕನಿಂದ ದಂಡಕ ಋಷಿ ಸತ್ತ ಸಂದರ್ಭವನ್ನ ವಿವರಿಸಿ ಅಂತ ನಿಮ್ಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ಈಗ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಉತ್ತರ ಮಧುರೆ ರಾಜ್ಯವನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂತಹ ರಾಜ ಯಾರಪ್ಪ ಅಂತಂದ್ರೆ ಯಮುನಾವಂಕ. ಇಲ್ಲಿ ದಂಡಕ ಋಷಿಯು ಸಂಚಾರವನ್ನ ಮಾಡುತ್ತಾ ಉತ್ತರ ಮಧುರೆಗೆ ಬರ್ತಾನೆ. ಉತ್ತರ ಮಧುರೆಗೆ ಬಂದಂತಹ ಸಂದರ್ಭದಲ್ಲಿ ಆ ಪಟ್ಟಣವನ್ನ ಆಳುವಂತಹ ದೊರೆ ಯಮುನಾವಂಕ ಎಂಬ ಒಬ್ಬ ರಾಜ. ಆದ್ರೆ ಯಮುನಾವಂಕನು ದಂಡಕನಿಂದ ಹಲವು ಬಾರಿ ಎಲ್ಲೋ ಒಂದ್ ಕಡೆ ದಂಡನೆಗೆ ಗುರಿಯಾಗಿರ್ತಾನೆ. ಆ ಗುರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ದಂಡಕನ ಬಂದನು ಅಂತ ತಿಳಿದ್ಬಿಟ್ಟು, ಯಾವಾಗ ದಂಡಕ ಬಂದಿದ್ದಾನೆ ಅಂತ ತಿಳಿದ್ಮೇಲೆ ಹೆದರಿ ತನ್ನ ಕುದುರೆಯನ್ನ ಹತ್ತಿ ಓಡ್ತಾ ಇರ್ತಾನೆ. ಆ ಕುದುರೆಯನ್ನ ಹತ್ತಿ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಇಲ್ಲಿ ಯಮುನಾವಂಕನ ಮಂತ್ರಿ ಓಡಿ ಹೋಗಿ ಆ ಕುದುರೆಯನ್ನ ತಡೆದು ಯಮುನಾವಂಕನಿಗೆ ಹೇಳ್ತಾನೆ, ನೋಡಿ ರಾಜರೇ, ಆ ದಂಡಕನು ಈಗ ತಪಸ್ವಿಯಾಗಿ ಬಂದಿದ್ದಾನೆ. ಈಗ ಅವನು ತಪಸ್ಸನ್ನ ಆಚರಿಸಿ ಋಷಿಯಾಗಿದ್ದಾನೆ. ಹಿಂದೆ ಇರ್ತಕ್ಕಂತಹ ಕ್ರೂರತ್ವಗಳಾಗಲಿ ಕ್ರೌರ್ಯವಾಗಲಿ ಅವನಲ್ಲಿ ಇಲ್ಲ. ಈಗ ಅವನು ಋಷಿಯಾಗಿ ಬಂದಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಯಮುನಾವಂಕನ ಮಂತ್ರಿ ಹೇಳ್ದಂತ ಸಂದರ್ಭದಲ್ಲಿ ಹಾಗೇನ್ ಮಾಡ್ತಾನೆ ಯಮುನಾವಂಕ ಮತ್ತೆ ಬಂದು ದಂಡಕನನ್ನ ನೋಡಿ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಮತ್ತೆ ಬಹಳ ಕೋಪದಿಂದ ದಂಡಕನನ್ನ ನೋಡಿದಂತಹ ಸಂದರ್ಭದಲ್ಲಿ ಅವನಿಗೆ ತುಂಬಾ ಕೋಪ ಆಗುತ್ತೆ. ಯಾಕೆಂದ್ರೆ ಹಿಂದೆ ಎಲ್ಲ ನನಗೆ ಎಷ್ಟು ತೊಂದರೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿ, ಎಷ್ಟು ನನ್ನನ್ನ ದಂಡಿಸಿದ್ದಾನೆ ಅಂತ ಇದನ್ನೆಲ್ಲ ದ್ವೇಷದಿಂದ ಕೋಪದಿಂದ ಏನ್ ಮಾಡ್ತಾನೆ ಯಮುನಾವಂಕ ದಂಡಕನಿಗೆ ಬೆಂಕಿಯಲ್ಲಿ ಕಾಯಿಸಿದ ಹರಿತ ಬಾಣಗಳಿಂದ ಹೊಡೆಯುತ್ತಾನೆ. ಬೆಂಕಿಯಲ್ಲಿ ಕಾಯಿಸಿರ್ತಕ್ಕಂತಹ ಹರಿತ ಬಾಣಗಳಿಂದ ಹೊಡಿತಾನೆ. ಆಗ ದಂಡಕ ಋಷಿಯು ಆ ನೋವನ್ನ ಸಮತಾ ಭಾವನೆಯಿಂದ ಸಹಿಸ್ಕೊಳ್ತಾನೆ. ಯಾವುದೇ ರೀತಿ ಅಂದ್ರೆ ಸಮತಾ ಭಾವನೆಯಿಂದ ಒಬ್ಬ ಋಷಿ ಹೇಗೆ ಅವನು ಎಲ್ಲ ಒಂದ್ ಕಡೆ ಮತ್ತೆ ಎಲ್ಲ ಒಂದ್ ಕಡೆ ಅವನು ತನ್ನ ನೋವನ್ನ ಅವನ ಪಾಡಿಗೆ ಅವನು ಸಹಿಸ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಶುಕ್ಲ ಇಲ್ಲಿ ಧ್ಯಾನಿಸಿ ಅಂದ್ರೆ ಧ್ಯಾನವನ್ನ ಮಾಡ್ತಾ ಕರ್ಮವನ್ನ ನಾಶ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಯಮುನಾವಂಕನಿಂದ ಇಲ್ಲಿ ದಂಡಕ ಋಷಿ ಸಾಯ್ತಕ್ಕಂಥದ್ದು, ಸಾವನ್ನ ಹಾಕ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ನಂತರ ಈ ದಂಡಕ ಋಷಿ ಶ್ರೇಷ್ಠ ಗುಣಗಳನ್ನ
ಅವನ ಆಚರಣೆಗಳನ್ನ ಈಗೇನ್ ಮಾಡಿದಾನೆ, ದಂಡಕ ಋಷಿ ಯಮುನಾವಂಕನಿಂದ ಸಾವನ್ನಪ್ಪಿದ್ದಾನೆ. ಈ ದಂಡಕ ಋಷಿ ಸತ್ತಿರ್ತಕ್ಕಂತಹ ವಿಚಾರ ದೇವಾನುದೇವತೆಗಳಿಗೆಲ್ಲ ಗೊತ್ತಾಗುತ್ತೆ. ಆಗ ದಂಡಕ ಋಷಿಯ ಶ್ರೇಷ್ಠ ಗುಣಗಳನ್ನ, ಆಚರಣೆಗಳನ್ನ ಹೊಗಳುತ್ತಾ ಇಂದ್ರ ದೇವಾನುದೇವತೆಗಳು ಬರ್ತಾರೆ. ಆ ಬರ್ತಾ ಇರ್ತಕ್ಕಂತಂದ ನೋಡಿದಂತಹ, ಯಾಕೆಂದ್ರೆ ದೇವಾನುದೇವತೆಗಳೇ ಬಂದು ಅವನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಯಾರಿಗೆ, ಇಲ್ಲಿ ದಂಡಕನಿಗೆ. ಆದ್ರೆ ಯಮುನಾವಂಕ ಆ ನೋಡಿ ಹೆದರಿ ಇವನು ಕೂಡ ಏನ್ ಮಾಡ್ತಾನೆ, ತಪಸ್ಸನ್ನ ಸ್ವೀಕಾರ ಮಾಡ್ತಾನೆ ಯಮುನಾವಂಕ. ಆ ತಪಸ್ಸು ಎಷ್ಟು ಭಯಂಕರವಾಗಿರ್ತದೆ ಅಂತಂದ್ರೆ, ಆ ದಂಡಕ ಋಷಿಯನ್ನ ಕೊಂದ ಪಾಪದ ಫಲವಾಗಿ ಇಲ್ಲಿ ಯಮುನಾವಂಕನಿಗೆ ಅನೇಕ ಕಾಯಿಲೆಗಳು ಕೂಡ ಇಲ್ಲಿ ಪ್ರಾರಂಭವಾಗ್ತವೆ. ಯಾಕೆ ಅಂತಂದ್ರೆ, ಋಷಿಯನ್ನ ಕೊಂದಂತಹ ಈ ಪಾಪದ ಫಲದಿಂದ ಯಮುನಾವಂಕನಿಗೆ ಅನೇಕ ಮಹಾವ್ಯಾಧಿಗಳು, ರೋಗಗಳು ಉಂಟಾಗ್ತವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಯಮುನಾವಂಕ ಹೀಗೆ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನ ಮಾಡೋದಕ್ಕೆ ಇಲ್ಲಿ ಊರುಗಳನ್ನ ತಿರುಗ್ತಾ ಇರ್ತಾನೆ. ಗ್ರಾಮ, ನಗರ, ಪಟ್ಟಣ ಹೀಗೆ ಎಲ್ಲಾ ಕಡೆಯಲ್ಲೂ ಸಂಚಾರ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಸಜ್ಜಾತವೆಂಬ ಬೆಟ್ಟದಲ್ಲಿ ರಾತ್ರಿ ಪ್ರತಿಮಾ ಯೋಗದಲ್ಲಿ ನಿಂತಿರ್ತಾನೆ. ರಾತ್ರಿ ಸಜ್ಜಾತ ಅನ್ನುವಂತಹ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಇವನು ರಾತ್ರಿ ಪ್ರತಿಮಾ ಯೋಗದಲ್ಲಿ ನಿಂತಿರ್ಬೇಕಾದ್ರೆ ಕಾಡ್ಗಿಚ್ಚು ಅಂದ್ರೆ ಇಡೀ ಕಾಡಿಗೆ ಬೆಂಕಿ ಆವರಿಸ್ಕೊಳ್ಳುತ್ತೆ. ಆವರಿಸ್ಕೊಂಡಂತ ಸಂದರ್ಭದಲ್ಲಿ ಆ ಬೆಂಕಿ 3 ಸುತ್ತು ಆವರಿಸುತ್ತದೆ. ಯಮುನಾವಂಕನಿಗೆ 3 ಸುತ್ತು ಆ ಬೆಂಕಿ ಕಾಡ್ಗಿಚ್ಚು ಇಲ್ಲಿ ಆವರಿಸಿಕೊಂಡು ಸುಡತೊಡಗುತ್ತೆ. ಆಗ ಈ ತಪಸ್ಸೆಂಬ ಅಗ್ನಿಯಿಂದ ಯಮುನಾವಂಕ ಏನ್ ಮಾಡ್ತಾನೆ, ತಪಸ್ಸೆಂಬ ಅಗ್ನಿಯಿಂದ ದಹಿಸಿಕೊಂಡು ಮೋಕ್ಷಕ್ಕೆ ಹೋಗುತ್ತಾನೆ. ಈಗ ಯಮುನಾವಂಕ ಏನ್ ಮಾಡಿದನಪ್ಪ ಅಂದ್ರೆ ಸಾವನ್ನ ಹಪ್ತಾನೆ. ಇದಿಷ್ಟು ದಂಡಕ ಋಷಿಯ ಇಲ್ಲಿ ದಂಡಕ ಋಷಿ ಎಂಬ ಒಂದು ಕಥೆ ಅಂತಕ್ಕಂಥದ್ದು. ನೋಡಿ, ಒಟ್ಟಾರೆಯಾಗಿ ನಾನು ಹೇಳಿದ ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ದಂಡಕನ ಜನ್ಮಾಂತರಗಳ ಬಗ್ಗೆ ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ ವಿಷ್ಣು ದಂಡಕನ ಪೂರ್ವಜನ್ಮದ ಬಗ್ಗೆ ತಿಳಿದುಕೊಂಡದ್ದು ಹೇಗೆ, ವಿವರಿಸಿ ಅಂತಕ್ಕಂಥದ್ದು. ಹಾಗೆ ದಂಡಕ ಋಷಿಯು ತಪಸ್ಸನ್ನ ಕೈಗೊಂಡ ಬಗ್ಗೆ ಅಂತಕ್ಕಂಥದ್ದು. ಹಾಗೆ ಜಯವೈದ್ಯನ ಜನ್ಮಾಂತರಗಳನ್ನ ಬಗ್ಗೆ ತಿಳಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಯಮುನಾವಂಕನಿಂದ ದಂಡಕ ಋಷಿ ಸತ್ತ ಸಂದರ್ಭವನ್ನ ವಿವರಿಸಿ ಎನ್ನುವಂತಹ ಈ ಪ್ರಶ್ನೆಗಳನ್ನ ಖಂಡಿತವಾಗಿಯೂ ನಿಮ್ಗೆ ಕೇಳ್ತಾರೆ, ಪರೀಕ್ಷೆಯಲ್ಲಿ ಬರ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.